ಇವರು ಕನ್ನಡದಲ್ಲಿ ಐಎಎಸ್ ಪಾಸ್ ಮಾಡಿದ ಮೊದಲ ಕನ್ನಡಿಗ. ಬಾನಲ್ಲೆ ಮಧುಚಂದ್ರಿಕೆ ಸಿನಿಮಾದ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಛಾಪು ಮೂಡಿಸಿದ್ರು. ಇಂತಹ ನಾಯಕ ನಟ, ಸಾಮಾಜಿಕ ಕಳಕಳಿ ಹೊಂದಿದ್ದ ಐಎಎಸ್ ಅಧಿಕಾರಿ ನಮ್ಮನಿಂದು ಅಗಲಿದ್ದಾರೆ. ಕೆ ಶಿವರಾಮ್ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡೋಣ. ಕನ್ನಡದ ಮೊದಲ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಇನ್ನಿಲ್ಲ. ನಟ ಕೆ ಶಿವರಾಮ್ ನಿಧನಕ್ಕೆ ಮಮ್ಮೂಲ ಮರಗಿದ ಸಿನಿರಂಗ. ಕೆ ಶಿವರಾಮ್ ಬಾನಲ್ಲೆ ಮಧುಚಂದ್ರಿಕೆ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಬಂದವರು. ಅಂದಿನ ಚಾಕ್ಲೇಟ್ ಹೀರೋಗಳ ಜಮಾನದಲ್ಲಿ ಮಿಂಚಿದವರು. ಇವರನ್ನ ನೋಡಿದ್ದ ಅನೇಕರು ಮರದ ಕೊರಡಿನಂತಿರೋ ಹೀರೋ ಎಂದು ಮಾತನಾಡಿಕೊಂಡಿದ್ರು. ಆದ್ರೆ ಮಾತನಾಡಿಕೊಂಡವರೆಲ್ಲ ಬಾನಲ್ಲೆ ಮಧುಚಂದ್ರಿಕೆ ಚಿತ್ರದ ಅತ್ಯದ್ಭುತ ಗೆಲುವಿನ ಮೂಲಕ ಉತ್ತರ ಕೊಟ್ಟಿದ್ರು. ನಂತರ ಮಾತನಾಡಿದವರು ಕೂಡ ಗಪ್ಚುಪ್ಪಾದ್ರು. ವಸಂತ ಕಾವ್ಯ, ಖಳನಾಯಕ, ಯಾರಿಗೆ ಬೇಡ ದುಡ್ಡು, ಗೇಮ್ ಫಾರ್ ಲವ್, ನಾಗ, ಓ ಪ್ರೇಮದೇವತೆ ಚಿತ್ರಗಳಲ್ಲಿ ನಟಿಸಿದ್ರು. ಆದ್ರೆ ಬಾನಲ್ಲೆ ಮಧುಚಂದ್ರಿಕೆ ಚಿತ್ರಕ್ಕೆ ಸಿಕ್ಕಂತ ಗೆಲುವು ಶಿವರಾಮ್ಗೆ ಮತ್ತೆ ಸಿಗಲೇ ಇಲ್ಲ. ಸರ್ ಸುತ್ತು 3 ವರ್ಷದಿಂದ ಮೈಸೂರಿಗೆ ಅಲಿತಾ ಇದ್ದೀನಿ. ಉಡುಪಿ ಮೈಸೂರಿಗೆ ಬರ್ತದೆ, ಮೈಸೂರು ಡಿವಿಷನ್ಗೆ. ಅಲ್ಲಿ ಅಲ್ದು ಸಾಕಾಯ್ತು ಸರ್, ನನಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಯಾಕೆಂದರೆ ಅಲ್ಲಿ ಏನೋ ವೇಕೆನ್ಸಿ ಇಲ್ಲ ಅಂತ ಹೇಳಿ ಯಾರೋ ಹೇಳಿದ್ರು ಇಲ್ಲಿಗೆ ಬಂದರೆ ಕೊಡ್ತೀವಿ ಅಂತ ಹೇಳಿ. ಅದಕ್ಕೆ ನಾನು ಇಲ್ಲಿಗೆ ಬಂದೆ ಸರ್. ಇಲ್ಲಿ ಫೈಲ್ ಬಂದಿದೆ ಸರ್. ಆಯಿತು, ನಿಮ್ಗೆ ಎಲ್ಲಿಗೆ ಬೇಕಮ್ಮ, ಸಾಗರ ಕೊಟ್ಬಿಡಿ ಸರ್, ಹತ್ರ ಆಗುತ್ತೆ. ಆಯಿತು, ಹೋಗಿ ಕೊಡ್ತೀನಿ ಅಂದ್ಬಿಟ್ಟು ಮೊದಲು ಆರ್ಡ್ರ್ ಇಶ್ಯೂ ಮಾಡಿಬಿಟ್ಟು ಕೊಡ್ಬಿಡು ಅಂತ ಕೊಡಿಸ್ತೀನಿ. ಸಾಗರದ್ದು ಹಾಕ್ಬಿಟ್ಟು. ಹೌದು ಪ್ರಿಯ ವೀಕ್ಷಕರೇ, ಸಿನಿಮಾ ರಂಗದಲ್ಲಿ ಕೆ ಶಿವರಾಮ್ ಅವರು ಹೇಗೆ ತಮ್ಮನ್ನು ತಾವು ಅಭಿಮಾನಿಗಳಿಗೆ ಅಚ್ಚಳಿಯದೆ ತೊಡಗಿಸಿಕೊಂಡ್ರೋ ಹಾಗೆಯೇ ಸಾಮಾಜಿಕ ಕ್ಷೇತ್ರದಲ್ಲೂ ತಮ್ಮ ಛಾಪು ಮೂಡಿಸಿದ್ದಾರೆ. ಸಿನಿಮಾ ಕ್ಷೇತ್ರ ಶಿವರಾಮ್ ಅವರ ಪಾಲಿಗೆ ಕೇವಲ ಹವ್ಯಾಸವಾಗಿತ್ತಷ್ಟೇ. ವೃತ್ತಿಯಲ್ಲಿ ಕೆ ಶಿವರಾಮ್ ಐಎಎಸ್ ಅಧಿಕಾರಿಯಾಗಿದ್ರು. 1985ರಲ್ಲಿ ಕೆಎಎಸ್ ಅಧಿಕಾರಿಯಾಗಿ ಆಯ್ಕೆಯಾಗಿದ್ದ ಶಿವರಾಮ್ ಆನಂತರ ಐಎಎಸ್ ಅಧಿಕಾರಿಯೂ ಆದ್ರು. ಕನ್ನಡದಲ್ಲಿಯೇ ಐಎಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದ ಮೊದಲ ಕನ್ನಡಿಗ ಎಂಬ ಹೆಗ್ಗಳಿಕೆ ಇವರದ್ದು. ಐಎಎಸ್ ವೃತ್ತಿ ಜೀವನದಲ್ಲಿ ವಿಜಯಪುರ, ಬೆಂಗಳೂರು, ಮೈಸೂರು, ಕೊಪ್ಪಳ, ದಾವಣಗೆರೆ ಸೇರಿ ವಿವಿಧ ಜಿಲ್ಲೆಯಲ್ಲಿ ಶಿವರಾಮ್ ಸೇವೆಯನ್ನ ಸಲ್ಲಿಸಿದ್ದಾರೆ. 2013ರಲ್ಲಿ ನಿವೃತ್ತಿಯ ನಂತರ ರಾಜಕೀಯದತ್ತ ಮುಖ ಮಾಡಿದ್ರು. ಕಾಂಗ್ರೆಸ್ ಪಕ್ಷದ ಮೂಲಕ ತಮ್ಮ ರಾಜಕೀಯ ಜೀವನವನ್ನ ಆರಂಭ ಮಾಡಿದ್ರು. 1953ರ ಏಪ್ರಿಲ್ 6ರಂದು ರಾಮನಗರ ಜಿಲ್ಲೆಯ ಊರಗಳ್ಳಿಯಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮ ಹಳ್ಳಿಯಲ್ಲಿಯೇ ಮುಗಿಸಿದ್ರು. ಬೆಂಗಳೂರಿನ ಮಲ್ಲೇಶ್ವರಂ ಸರ್ಕಾರಿ ಶಾಲೆಯಲ್ಲಿ ಪ್ರೌಢ ಶಿಕ್ಷಣ ಪೂರ್ಣಗೊಳಿಸಿ ವಿವಿಪುರಂನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ರು. ನಂತರ 1982ರಲ್ಲಿ ಮೈಸೂರು ಯೂನಿವರ್ಸಿಟಿಯಿಂದ ಹಿಸ್ಟರಿ ವಿಷಯದಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಪದವಿ ಪಡೆದು 1985ರಲ್ಲಿ ಕೆಎಎಸ್ ಪರೀಕ್ಷೆಯನ್ನ ಬರೆದು ಉತ್ತೀರ್ಣರಾದರು. ಹುಟ್ಟಿನಿಂದಲೇ ಹೋರಾಟದ ಮನೋಭಾವವನ್ನ ಹೊಂದಿದ್ದ ಶಿವರಾಮ್ರವರು ಬದುಕನ್ನು ಕೂಡ ಹೋರಾಟದ ರೀತಿಯೇ ನೋಡಿದ್ದಾರೆ. ಸಮಾಜವೇ ಹೇಳುವ ಕೆಳವರ್ಗದಲ್ಲೇ ಜನಿಸಿದ್ದವರು ಕೂಡ ಯಾವುದೇ ಕೀಳರಿಮೆ ತಲೆಗತ್ತಿಸಿಕೊಳ್ಳದೆ ತನ್ನ ಸಾಧನೆಯ ಶಿಖರವೇರಿದ್ದಾರೆ. ನಂತರ ಮತ್ತೊಂದು ಹೆಗ್ಗಳಿಕೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಕನ್ನಡ ಭಾಷೆಯಲ್ಲಿಯೇ ಐಎಎಸ್ ಪರೀಕ್ಷೆ ಬರೆದು ಉತ್ತೀರ್ಣರಾಗಿ ಭಾರತದ ಮೊದಲ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಕೆ ಶಿವರಾಮ್ ಪಾತ್ರರಾಗಿದ್ದಾರೆ. ಎರಡ್ 2014ರಲ್ಲಿ ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿ ಪರಾಭವಗೊಂಡಿದ್ರು. ಆದರೆ ಆನಂತರ ಕಾಂಗ್ರೆಸ್ನಲ್ಲಿ ಸೂಕ್ತ ಸ್ಥಾನಮಾನ ಸಿಗದ ಕಾರಣ ಶಿವರಾಮ್ 2016ರಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರಿದ್ರು. ಇಷ್ಟೇ ಅಲ್ಲ, ಛಲವಾದಿ ಮಹಾಸಭಾ ಅಧ್ಯಕ್ಷರು ಆಗಿದ್ದ ಇವರು ದಲಿತ ಪರ ಹೋರಾಟದಲ್ಲಿ ಮುಂಚೂಣಿ ನಾಯಕರಲ್ಲಿ ಒಬ್ಬರು. 2017ರಲ್ಲಿ ಬಿಡುಗಡೆಯಾದ ಟೈಗರ್ ಚಿತ್ರಕ್ಕೆ ಕೊನೆಯದಾಗಿ ಶಿವರಾಮ್ ಬಣ್ಣ ಹಚ್ಚಿದ್ರು. ಹೀಗೆ ತಮ್ಮ ಜೀವಿತಾವಧಿಯಲ್ಲಿ ನಾನಾ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ತಮ್ಮದೇ ಕೊಡುಗೆಯನ್ನು ನೀಡಿದ್ದ ಶಿವರಾಮ್ ಇನ್ನು ಸಿನಿಮಾ ರಂಗಕ್ಕೆ ರಾಜಕೀಯ ಕ್ಷೇತ್ರದಲ್ಲಿ ನೆನಪು ಮಾತ್ರ. ಹೃದಯಾಘಾತ, ಕಾರ್ಡಿಯಾಕ್ ಅರೆಸ್ಟ್, ಲೋ ಬಿಪಿ, ಬಹು ಅಂಗಾಂಗ ವೈಫಲ್ಯ.
ಸಾಂಗ್ಲಿಯಾನನಿಗೆ ಮರುಕಲೇ ಇಲ್ಲ ಜವರಾಯ. ವೀಕ್ಷಕರೇ, ಫೆಬ್ರವರಿ 3ರಂದು ಆಸ್ಪತ್ರೆಗೆ ದಾಖಲಾಗಿದ್ದ ಕೆ ಶಿವರಾಮ್ ಅವರಿಗೆ ಒಂದು ಶಸ್ತ್ರಚಿಕಿತ್ಸೆಯೂ ಆಗಿತ್ತು. ಕಳೆದ 5-6 ದಿನಗಳ ಹಿಂದೆ ಅವರ ಆರೋಗ್ಯದಲ್ಲಿ ಏರುಪೇರು ಹೃದಯಾಘಾತದ ರೀತಿಯಲ್ಲಿ ಆಯಿತು. ಅಲ್ಲಿಂದ ಪರಿಸ್ಥಿತಿ ಕೊಂಚ ಗಂಭೀರವಾಯಿತು ಅಂತಲೇ ಹೇಳ್ಬೋದು. ಆಸ್ಪತ್ರೆಗೆ ಅಡ್ಮಿಟ್ ಆದ ಮೇಲೂ ಲೋ ಬಿಪಿ ಸಮಸ್ಯೆ ಕಾಡುತ್ತಲೇ ಇತ್ತು. ನಂತರ ಶಿವರಾಮ್ ಅವರಿಗೆ ಡಾಕ್ಟರ್ ಶೇಖರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇತ್ತು. ಚಿಕಿತ್ಸೆಗೆ ಶಿವರಾಮ್ ಸ್ಪಂದಿಸುತ್ತಿದ್ದಾರೆ ಎಂದು ಕೂಡ ಹೇಳಲಾಗಿತ್ತು. ಹೀಗಾಗಿ ಶಿವರಾಮ್ ಗುಣಮುಖರಾಗಿ ಬರುವ ವಿಶ್ವಾಸ ಅವರ ಅಸಂಖ್ಯಾತ ಬೆಂಬಲಿಗರಲ್ಲಿತ್ತು. ಆದರೆ ಇಂದು ಚಿಕಿತ್ಸೆ ಫಲಿಸದೆ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಮೋದಿ ಆಸ್ಪತ್ರೆಯ ಸ್ವಗೃಹದಲ್ಲಿ ಕೆ ಶಿವರಾಮ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ನಟ, ರಾಜಕಾರಣಿ, ನಿವೃತ್ತ ಐಎಎಸ್ ಅಧಿಕಾರಿಯಾಗಿದ್ದ ಇವರು ಕಾರ್ಡಿಯಾಕ್ ಅರೆಸ್ಟ್ ಹಾಗೂ ಇತರ ಆರೋಗ್ಯ ಸಮಸ್ಯೆಗಳಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು. ಇಂದು ಚಿಕಿತ್ಸೆ ಫಲಿಸದೆ ಕೊನೆಯುಸಿರೆಳೆದಿದ್ದಾರೆ. ಕಳೆದ 20 ದಿನಗಳಿಂದ ಶಿವರಾಮ್ ಅವರು ಬೆಂಗಳೂರಿನ HCG ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ಅವರ ಆರೋಗ್ಯದಲ್ಲಿ ಯಾವುದೇ ಚೇತರಿಕೆ ಕಂಡುಬಂದಿರಲಿಲ್ಲ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲುತ್ತಿದ್ದ ಅವರ ಆರೋಗ್ಯ ಕ್ಷೀಣಿಸುತ್ತಲೇ. ಇನ್ನು ಕನ್ನಡದ ಮೊದಲ ಐಎಎಸ್ ಅಧಿಕಾರಿ ಶಿವರಾಮ್ ಸಾವಿಗೆ ಇಡೀ ಕನ್ನಡ ಸಿನಿರಂಗ ಹಾಗೂ ರಾಜಕೀಯ ರಂಗವೇ ಮಮ್ಮೂಲ ಮರಗಿದೆ. ಡಿಕೆಶಿ ಎಕ್ಸ್ ಖಾತೆಯ ಮೂಲಕ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪೋಸ್ಟ್ ಮಾಡಿದರೆ, ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತು ಶಾಸಕ ಬಿವೈ ವಿಜಯೇಂದ್ರ ಅವರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಅಭಿಮಾನಿಗಳಿಗೆ ದುಃಖ ಭರಿಸುವಂತ ಶಕ್ತಿಯನ್ನ ಕೊಡಲಿ ಎಂದು ಮಾಜಿ ಸಚಿವ ಹಾಗೂ ಶಾಸಕ ಕೆ ಗೋಪಾಲಯ್ಯ ಕೂಡ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಹಾಗೂ ಚಿತ್ರರಂಗ ರಾಜಕೀಯ ವಲಯಕ್ಕೆ ಭರಿಸಲಾಗದ ನಷ್ಟವಾಗಿದೆ ಮತ್ತು ಸಾಕಷ್ಟು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಧೈರ್ಯವಾಗಿ, ಶಕ್ತಿಯಾಗಿ ಕನ್ನಡದಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸಬಹುದು ಎಂದು ಶಿವರಾಮ್ ಕಲಿಸಿಕೊಟ್ಟಿದ್ರು. ಕನ್ನಡದ ಮೊದಲ ಐಎಎಸ್ ಅಧಿಕಾರಿಯಾಗಿ, ಚಂದನವನದ ನಾಯಕ ನಟನಾಗಿ, ಸಾಮಾಜಿಕ ಕಳಕಳಿ ಹೊಂದಿರುವ ವ್ಯಕ್ತಿಯಾಗಿ ಜನರಿಗೆ ಕೆ ಶಿವರಾಮ್ ಹತ್ತಿರವಾಗಿದ್ರು. ಇನ್ನು ಮುಂದೆ ಕೆ ಶಿವರಾಮ್ ನೆನಪು ಮಾತ್ರ. ಪಲ್ಲವಿ ಎನ್ ರಾಜ್, ಅಶ್ವವೇಗ.